ಚಂದ್ರನ ಮೌನದ ರಾತ್ರಿ ಚಂದ್ರಗ್ರಹಣದ ರಹಸ್ಯ ಕಥೆ. ಆಕಾಶದಲ್ಲಿ ಪೂರ್ಣಚಂದ್ರ ನಿಧಾನವಾಗಿ ಮೇಲಕ್ಕೆ ಬರುತ್ತಿದ್ದ. ಅವನ ಬೆಳಕು ಭೂಮಿಯ ಮೇಲೆ ಮೃದುವಾಗಿ ಹರಡುತ್ತಿತ್ತು. ಆ ಬೆಳಕಿನಲ್ಲಿ ಹಳ್ಳಿಯ ಜನರು ನೆಮ್ಮದಿಯಿಂದ ನಿದ್ರೆಗೆ ಜಾರುತ್ತಿದ್ದರು. ಆದರೆ ಆ ರಾತ್ರಿ ಸಾಮಾನ್ಯ ರಾತ್ರಿಯಲ್ಲ, ಅದು ಚಂದ್ರಗ್ರಹಣದ ರಾತ್ರಿ. ಚಂದ್ರನು ಪ್ರಕಾಶಮಾನವಾಗಿದ್ದರೂ ಅವನ ಹೃದಯದಲ್ಲಿ ಒಂದು ಭಯ ಮರೆತಿರಲಿಲ್ಲ. ಇಂದು ಮತ್ತೆ ಆ ಕ್ಷಣ ಬರುತ್ತದೆ ಎಂದು ಅವನು ಆಕಾಶದ ಆಳವನ್ನು ನೋಡುತ್ತಾ ಚಿಂತಿಸುತ್ತಿದ್ದ. ಬಹು ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಅವನ ನೆನಪಿಗೆ ಬಂತು. ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದ ದಿನ. ಆ ಅಮೃತವನ್ನು ಕುಡಿಯಲು ಸಾಲಿನಲ್ಲಿ ಕುಳಿತವರ ನಡುವೆ ಒಬ್ಬ ಅಸುರನು ದೇವರ ರೂಪದಲ್ಲಿ ನುಸುಳಿದ್ದ. ಅವನೇ ರಾಹು. ಸೂರ್ಯ ಮತ್ತು ಚಂದ್ರ ಅವನನ್ನು ಗುರುತಿಸಿ ವಿಷ್ಣುವಿಗೆ ತಿಳಿಸಿದ ಕ್ಷಣ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ರಾಹುವಿನ ತಲೆಯನ್ನು ಕತ್ತರಿಸಿದ. ಆದರೆ ಅಮೃತದ ಹನಿ ಅವನ ಕಂಠಕ್ಕೆ ತಲುಪಿದ್ದರಿಂದ ಅವನ ತಲೆ ಅಮರವಾಗಿ ಉಳಿಯಿತು. ಅವನೇ ರಾಹು. ಆ ದಿನದಿಂದಲೇ ರಾಹುವಿನ ಹೃದಯದಲ್ಲಿ ಒಂದು ಪ್ರತಿಜ್ಞೆ ಹುಟ್ಟಿತು. ನನ್ನನ್ನು ಬಯಲು ಮಾಡಿದ ಸೂರ್ಯ ಮತ್ತು ಚಂದ್ರರನ್ನು ನಾನು ಮರೆತು ಬಿಡುವುದಿಲ್ಲ ಎಂದು. ಆಕಾಶದಲ್ಲಿ ಚಂದ್ರನು ತನ್ನ ನೆನಪಿನಿಂದ ಹೊರಬರಲಿಲ್ಲ. ಅಷ್ಟರಲ್ಲಿ ಕತ್ತಲೆ ನಿಧಾನವಾಗಿ ಅವನತ್ತ ಸರಿಯತೊಡಗಿತ್ತು. ಅದು ರಾಹುವಿನ ನೆರಳು. ಭೂಮಿಯಲ್ಲಿ ಜನರು ಆಕಾಶವನ್ನು ನೋಡಿ ಅಚ್ಚರಿಗೊಂಡರು. ಚಂದ್ರನ ಬೆಳಕು ಯಾಕೆ ಕಡಿಮೆಯಾಗುತ್ತಿದೆ? ಇದು ಚಂದ್ರಗ್ರಹಣ ಎಂದು ಹಿರಿಯರು ಹೇಳಿದರು. ಚಂದ್ರನು ಮೃದುವಾಗಿ ಮಾತಾಡಿದಂತೆ ಆಯಿತು. ರಾಹು, ನೀನು ಮತ್ತೆ ಬಂದೆಯಾ? ಕತ್ತಲೆಯೊಳಗಿನಿಂದ ಒಂದು ಧ್ವನಿ ಕೇಳಿಸಿತು. ಹೌದು ಚಂದ್ರ, ಇಂದು ನಿನ್ನ ಬೆಳಕನ್ನು ನಾನು ನುಂಗುತ್ತೇನೆ. ಇದು ನನ್ನ ಪ್ರತೀಕಾರ ಎಂದನು. ರಾಹು ನಿಧಾನವಾಗಿ ಚಂದ್ರನನ್ನು ಸಂಪೂರ್ಣವಾಗಿ ಆವರಿಸತೊಡಗಿದ. ಆಕಾಶ ಸಂಪೂರ್ಣ ಕತ್ತಲಾಯಿತು. ಭೂಮಿಯಲ್ಲಿ ಮೌನ ಆವರಿಸಿತು. ಜನರು ದೇವರನ್ನು ನೆನೆದು ಪ್ರಾರ್ಥನೆ ಆರಂಭಿಸಿದರು. ಮನೆಗಳಲ್ಲಿ ದೀಪಗಳು ಬೆಳಗಿದವು. ಶಂಖ ಗಂಟೆಗಳ ಧ್ವನಿ ಕೇಳಿಬಂದಿತು. ಆ ಧ್ವನಿಗಳು ಚಂದ್ರನ ಹೃದಯವನ್ನು ತಟ್ಟಿದವು. ನಾನು ಒಂಟಿಯಲ್ಲ. ನನ್ನ ಬೆಳಕಿಗೆ ಈ ಭೂಮಿಯಲ್ಲಿ ನಂಬಿಕೆ ಇದೆ ಎಂದು ಚಂದ್ರನು ತಾನಾಗಿ ಧೈರ್ಯಪಡಿಸಿಕೊಂಡ. ಆ ಕ್ಷಣದಲ್ಲಿ ರಾಹುವಿಗೆ ಒಂದು ಅಸಹನೀಯ ತೊಂದರೆ ಶುರುವಾಯಿತು. ಅವನಿಗೆ ತಿಳಿದಿತ್ತು, ಅವನಿಗೆ ದೇಹವಿಲ್ಲ, ಕೇವಲ ತಲೆ ಮಾತ್ರ. ಚಂದ್ರನನ್ನು ಎಷ್ಟು ನುಂಗಿದರೂ ಅವನು ಶಾಶ್ವತವಾಗಿ ಹಿಡಿದುಕೊಳ್ಳಲು ಸಾಧ್ಯವಿರಲಿಲ್ಲ, ಏಕೆಂದರೆ ಅವನಿಗೆ ದೇಹವಿರಲಿಲ್ಲ. ಚಂದ್ರನು ನಿಧಾನವಾಗಿ ಹೇಳಿದ, ಪ್ರತೀಕಾರದಿಂದ ಕತ್ತಲೆ ಮಾತ್ರ ಬರುತ್ತದೆ ರಾಹು, ಆದರೆ ಭಕ್ತಿಯ ಪ್ರಾರ್ಥನೆಯಿಂದ ಬೆಳಕು ಮತ್ತೆ ಹುಟ್ಟುತ್ತದೆ ಎಂದು ಚಂದ್ರನು ಹೇಳಿದನು. ಆ ಮಾತು ರಾಹುವನ್ನು ಕ್ಷಣಕಾಲ ಮೌನಗೊಳಿಸಿತು.
ಅವನ ಹಿಡಿತ ಸಡಿಲವಾಗತೊಡಗಿತ್ತು. ಚಂದ್ರನ ಬೆಳಕು ನಿಧಾನವಾಗಿ ಮತ್ತೆ ಕಾಣಿಸತೊಡಗಿತ್ತು. ಕತ್ತಲೆ ಹಿಂದೆ ಸರಿಯಿತು. ಭೂಮಿಯಲ್ಲಿ ಜನರು ಸಂತೋಷದಿಂದ ಕೂಗಿದರು. ಚಂದ್ರ ಹೊರಬಂದ. ಗ್ರಹಣ ಮುಗಿದಿದೆ. ಆಕಾಶದಲ್ಲಿ ಚಂದ್ರನು ಹಿಂದಿನಂತೆ ಪ್ರಕಾಶಮಾನವಾದ. ಆದರೆ ಅವನ ಬೆಳಕು ಇನ್ನಷ್ಟು ಶಾಂತವಾಗಿತ್ತು. ಅವನು ಭೂಮಿಯ ಜನರನ್ನು ನೋಡುತ್ತಾ ಹೇಳಿದಂತೆ ಆಯಿತು, ನಾನು ಪ್ರತಿ ಬಾರಿ ಮರೆವಾದರೂ ನಿಮ್ಮ ನಂಬಿಕೆ ನನ್ನನ್ನು ಮತ್ತೆ ಬೆಳಗಿಸುತ್ತದೆ ಎಂದು. ಅದೇ ಕಾರಣಕ್ಕೆ ಇಂದಿಗೂ ಚಂದ್ರಗ್ರಹಣ ಬರುತ್ತದೆ, ಕತ್ತಲೆ ಬರುತ್ತದೆ. ಆದರೆ ಅದು ಶಾಶ್ವತವಲ್ಲ. ಯಾಕೆಂದರೆ ಬೆಳಕು ಎಂದಿಗೂ ಸಂಪೂರ್ಣವಾಗಿ ಸೋಲುವುದಿಲ್ಲ. ಧನ್ಯವಾದಗಳು ಸ್ನೇಹಿತರೆ. ನಿಮಗೆ ಈ ಕತೆ ಇಷ್ಟವಾಯ್ತಾ? ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿ. ಅದೇ ರೀತಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ಬರುತ್ತದೆ. ಧನ್ಯವಾದಗಳು.